ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿಯಾಗುವಂಥ ಕರ್ಬೇವಿನ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನನ್ನ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಕರ್ಬೇವು ಚಟ್ನಿ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಡು ಬರೋಣಂತ. ಫಸ್ಟ್ ಒಂದು ಬಾಳಗಿನ ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಲೋತ್ನಂಗೆ ಆದಮೇಲೆ 1 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಅವನ್ನ ಫಸ್ಟ್ ಲೋ ಫ್ಲೇಮ್ನಾಗ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಅದಾದಮೇಲೆ ಒಂದು ಸ್ವಲ್ಪ ಅದಕ್ಕೆ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡೀನಿ. ಇವನ್ನೂ ಎರಡನ್ನೂ ನಾನು ಎಣ್ಣೆ ಒಳಗೆ ಫಸ್ಟ್ ಚಲೋ ಫ್ರೈ ಮಾಡ್ಕೋತೇನಂತ. ಇವೆರಡು ಚಲೋತ್ನಂಗೆ ಫ್ರೈ ಆದಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡು ಎಣ್ಣೆನಾಗ ಫ್ರೈ ಮಾಡೋಣ ಅಂತ. ನೆಕ್ಸ್ಟ್ ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ನಿಮ್ಮ ಖಾರದ ಟೇಸ್ಟ್ನ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊರಿ. ಈಗ 1 ಚಮಚದಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡೀನಿ. ಕೊಬ್ಬರಿನೂ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡೋಣ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಸಣ್ಣ ಅಡ್ಕೆ ಬೆಟ್ಟದಷ್ಟು ನಾನು ಹುಣಸೆ ಹಣ್ಣು ಹಾಕ್ಕೊಂಡು ಎಣ್ಣೆನಾಗ ಸ್ವಲ್ಪ ಬಿಸಿ ಮಾಡ್ಕೊಂಡೀನಿ. ಅದಾದಮೇಲೆ ಒಂದು 2 ಚಮಚದಷ್ಟು ಪುಟಾಣಿನ ಹಾಕ್ಕೊಂಡು ಚಲೋ ಫ್ರೈ ಮಾಡ್ಕೋತೇನಂತ. ನೀವು ಪುಟಾಣಿ ಬದಲಿ ಶೇಂಗಾನು ಕೂಡ ಹಾಕ್ಕೋಬೋದು. ಈಗ 1 ಬಟ್ಟಲದಷ್ಟು ಕರಿಬೇವನ್ನ ಹಾಕ್ಕೊಂಡು ಕರಿಬೇವದ್ದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ಮಟ್ಟ ಅದನ್ನು ನಾವು ಚಲೋತ್ನಂಗೆ ಫ್ರೈ ಮಾಡೋಣ ಅಂತ. ಸ್ವಲ್ಪ ಕ್ರಂಚಿಯಾಗಿನೂ ಬರ್ತಾವೆ, ಅಷ್ಟರ ಮಟ್ಟ ಅವನ್ನ ನಾವು ಚಲೋ ಫ್ರೈ ಮಾಡಬೇಕು. ಇಡ್ಲಿ ಜೊತೆ ದೋಸೆ ಜೊತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಹಸಿ ಕೊಬ್ಬರಿ ಶಾರ್ಟೇಜ್ ಇದ್ದಾಗ ಈ ಥರ ಕರ್ಬೇವಿನ ಚಟ್ನಿ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಟೇಸ್ಟ್ ಮಾತ್ರ ಭಾರಿ ಅಲ್ಟಿಮೇಟ್ ಇರ್ತೈತಿ. ಇದು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿ ಮಾಡೋಣ ಅಂತ. ಈಗ ಹುರಿದಿರೋದು ಕಂಪ್ಲೀಟಾಗಿ ತಣ್ಣಗಾಗೈತಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳತ್ತೀನಿ. ನೀವು ಚಪಾತಿ ಜೊತೆನೂ ಟೇಸ್ಟ್ ಮಾಡಿರಿ ಅಥವಾ ಬಿಸಿ ಬಿಸಿ ರೊಟ್ಟಿಗೂ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಸ್ವಲ್ಪ ಉಪ್ಪು ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ ನೋಡಿರಿ. ನೀರು ನಿಮ್ಗೆ ಎಷ್ಟು ಬೇಕೋ ನೋಡಿರಿ ಕ್ವಾಂಟಿಟಿ ಅಷ್ಟು ಹಾಕ್ಕೊಂಡು ಫುಲ್ ಫೈನ್ ಆಗಬೇಕು, ಅಲ್ಲಿ ಮಟ್ಟ ಇದನ್ನು ಮಿಕ್ಸಿ ಮಾಡಬೇಕು. ಚಟ್ನಿ ರೆಡಿ ಆಗೈತಿ. ಈಗ ಒಂದು ಸರ್ವಿಂಗ್ ಬೌಲಿಗೆ ತಕ್ಕೊಳ್ಳೋಣಂತ. ತುಪ್ಪ ಕರ್ಬೇವಿನ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಒಂದು ಸರ್ವಿಂಗ್ ಬೌಲಿಗೆ ಚಟ್ನಿನ ತಗೊಂಡ್ಮೇಲೆ ಇದಕ್ಕೆ ಒಂದು ಕ್ವಿಕ್ ಆದಂಥ ಒಗ್ಗರ್ಣಿನ ರೆಡಿ ಮಾಡ್ಕೊಳ್ಳೋಣಂತ. ಸೊ ಒಗ್ಗರ್ಣಿ ರೆಡಿ ಮಾಡ್ಕೊಳಕ್ಕೆ ನಾ ಇಲ್ಲೇ ಒಂದು ಒಗ್ಗರ್ಣಿ ಪ್ಯಾನ್ನ ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡು ಫ್ಲೇಮ್ನ ಫುಲ್ ಲೋ ಮಾಡಿ ಒಂದು ಸ್ವಲ್ಪ ಸಾಸಿವೆನ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇವೆರಡೂ ಚಟ ಆದಮೇಲೆ ಒಣ ಮೆಣಸಿನ್ಕಾಯಿ ಒಂದು 2 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಒಗ್ಗರ್ಣಿ ರೆಡಿ ಆಯಿತು ನೋಡಿರಿ. ನೀವು ಬೇಕಿದ್ರೆ ಇಂಗು ಕೂಡ ಹಾಕ್ಕೋಬೋದು. ಈಗ ಇದನ್ನು ರೆಡಿ ಮಾಡಿದಂಥ ಚಟ್ನಿಗೆ ಹಾಕ್ಕೊಂಡ್ವಿ ಅಂದ್ರೆ ಚಟ್ನಿ ಟೇಸ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೈತೆ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿರುವಂಥ ಕರಿಬೇವಿನ ಚಟ್ನಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.